ರಾಜ್ಯ ರಾಜಧಾನಿಯಲ್ಲಿ ಮತ್ತೊಂದು ಪೈಶಾಚಿಕ ಕೃತ್ಯ ಬಯಲಾಗಿದೆ. ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಕಾಮುಕರ ಅಟ್ಟಹಾಸ ಮಿತಿ ಮೀರ್ತಾ ಇದೆ. ಕೋಚಿಂಗ್ ಸೆಂಟರ್ಗಳಿಗೆ ಮಕ್ಕಳನ್ನ ಕಳಿಸೋ ಮುನ್ನ ಹುಷಾರಾಗಿರಿ. ಬ್ಯಾಡ್ಮಿಂಟನ್ ಕೋಚರೊಬ್ಬ ಹೆಣ್ಣು ಮಗಳಿಗೆ ಲೈಂಗಿಕ ದೌರ್ಜನ್ಯವನ್ನ ಬೆಸಗಿದ್ದಾನೆ. ಕೋಚಿಂಗ್ ಸೆಂಟರ್ಗಳಿಗೆ ಮಕ್ಕಳನ್ನ ಕಳಿಸುವ ಮುನ್ನ ಹುಷಾರಾಗಿ. ಬ್ಯಾಡ್ಮಿಂಟನ್ ಕೋಚ್ನಿಂದ ಅಪ್ರಾಪ್ತೆ ಮೇಲೆ ಅತ್ಯಾಚಾರ. 16 ವರ್ಷದ ಬಾಲಕಿಯ ಮೇಲೆ ಕೋಚ್ನಿಂದ ಲೈಂಗಿಕ ದೌರ್ಜನ್ಯ. 2 ವರ್ಷಗಳ ಹಿಂದೆ ಬ್ಯಾಡ್ಮಿಂಟನ್ ಕೋಚಿಂಗ್ ಸೇರಿದ್ದ ಅಪ್ರಾಪ್ತೆ. ಕೋಚ್ಗೆ ಅಜ್ಜಿ ಮೊಬೈಲ್ನಿಂದ ಫೋಟೋ ಕಳಿಸಿದ್ದ ಅಪ್ರಾಪ್ತೆ. ಬಾಲಕಿ ಊರಿಗೆ ಹೋಗಿದ್ಲು. ಕೋಚರು ನಗ್ನ ಫೋಟೋ ಕಳಿಸುವಂತ ಹೇಳಿದಂತೆ ಅಜ್ಜಿಯ ಫೋನ್ನಿಂದ ನಗ್ನ ಫೋಟೋವನ್ನು ಕಳಿಸ್ತಿರ್ಬೇಕಾದ್ರೆ ಬಾಲಕಿಯನ್ನ ಅಜ್ಜಿ ಗಮನಿಸಿದ್ದಾರೆ. ಏನು ಎತ್ತ ಅಂತ ವಿಚಾರಿಸಿದಾಗ ನನ್ನ ಕೋಚು ನನ್ನ ಮೇಲೆ ನಿರಂತರವಾಗಿ ಸೆಕ್ಸುವಲ್ ಹರಾಸ್ಮೆಂಟ್, ಲೈಂಗಿಕ ಕಿರುಕುಳವನ್ನು ಕೊಡ್ತಾ ಇದ್ದ. ಸೊ ನನ್ನ ನಗ್ನ ಫೋಟೋಗಳನ್ನು ಕೂಡ ಕೇಳಿದ್ದ, ಹಾಗಾಗಿ ನಾನು ಫೋಟೋವನ್ನು ಕಳಿಸಿದ್ದೇನೆ ಅಂತ ಹೇಳಿ ಆ ಬಾಲಕಿ ಒಪ್ಪಿಕೊಂಡಿದ್ದಾಳೆ. ಈಗ ಕೋಚ್, ಬ್ಯಾಡ್ಮಿಂಟನ್ ಕೋಚ್ ಪೊಲೀಸರ ವಶದಲ್ಲಿದ್ದಾನೆ. ಇದೇ ಥರ ಸಾಕಷ್ಟು ಘಟನೆಗಳು ನಡೆದಿರಬಹುದು, ಆದರೆ ಅದು ಯಾರ ಗಮನಕ್ಕೂ ಬರದಲೇ ಇರಬಹುದು. ಹಾಗಾಗಿ ಹೆಣ್ಣು ಮಕ್ಕಳನ್ನು, ಅದರಲ್ಲೂ ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳನ್ನು ಈ ತರಹ ಕೋಚಿಂಗು, ಟ್ಯೂಷನು ಅಂತ ಬಿಟ್ಟ ಮೇಲೆ ಅವರ ಬಗ್ಗೆ ನಿಗಾ ಇರಲಿ. ಕೋಚ್ ಮಾಡುವವನು ಮತ್ತು ಟ್ಯೂಷನ್ ಮಾಡುವವರ ಮೇಲೂ ಕೂಡ ನಿಗಾ ಇರಲಿ. ಅದರ ಅರ್ಥ ಎಲ್ಲರೂ ಕೂಡ ಒಂದೇ ತರಹ ಇರೋದಿಲ್ಲ, ಆದರೆ ತಮ್ಮ ತಮ್ಮ ಮಕ್ಕಳ ಸುರಕ್ಷತೆ ಮತ್ತು ಭದ್ರತೆ ಪೋಷಕರ ಜವಾಬ್ದಾರಿಯಾಗಿರುತ್ತೆ. ಬ್ಯಾಡ್ಮಿಂಟನ್ ಕೋಚು ಈ ತರಹದ ಕೆಲಸ ಮಾಡ್ತಾನೆ ಅಂಥೇಳಿ ಆ ಯುವತಿಯ ಪೋಷಕರಿಗೆ ಗೊತ್ತಿತ್ತಾ? ಇಲ್ಲ. ಸೊ ಇದೇ ಥರ ಎಷ್ಟು ಯುವತಿಯರ ಜೊತೆ ಆತ ಆಟ ಆಡಿರ್ಬೋದು. ಯುವತಿಯರ ಏನು ಭವಿಷ್ಯಕ್ಕೂ ಕೂಡ ಕಂಟಕವಾಗಿರ್ಬೋದು. ಅವರ ಜೊತೆ ವರ್ತಿಸುವ ರೀತಿ ಮತ್ತು ಅವರ ನಗ್ನ ಫೋಟೋಗಳನ್ನು ಇಟ್ಟುಕೊಂಡು ಏನು ಮಾಡ್ತಾ ಇದ್ದ, ಈ ಬಗ್ಗೆ ಪೊಲೀಸರು ಕೂಡ ಈಗ ತನಿಖೆ ಶುರು ಹಚ್ಕೊಂಡಿದ್ದಾರೆ. ಸೊ ಕೋಚ್ ಈಗ ಪೊಲೀಸರ ವಶದಲ್ಲಿದ್ದಾನೆ.